ಅಲ್ಲ ಅನೂಪನನ್ನ ಇಲ್ಲಿ ಮಟ್ಟ ಕರ್ಕೊಂಡು ಬಂದ ನನ್ನ ಜೊತೆನೇ ಮಾತಾಡವಲ್ಲ, ಯಾಕೆ ಏನು ಬೇಜಾರು ಮಾಡ್ಕೊಂಡನು ಏನು ಗೊತ್ತಾಗತ್ತಿಲ್ಲ. ಏನು ಮಾತಾಡವಲ್ಲ ಒಂದು ಮುಂಜಾನೆ ಅಂತ ನಾ ಫೋನ್ ಮಾಡಿ ಹೇಳೀನಿ. ಮತ್ತು ಹಿಂಗೆ ಮಾಡಕತ್ರ ಹೆಂಗೆ ಇವ ಮಾತಾಡ್ಲಿಕ್ಕೆ ನಂಗೆ ಹೆಂಗೆ ಅನ್ನಿಸ್ತೈತಿ. ಮತ್ತು ಇಲ್ಲೇ ಕರ್ಕೊಂಡು ಬಂದಾರು, ಇದು ಯಾರ ಮನೆ ಏನು ನನಗೇನೂ ಗೊತ್ತಿಲ್ಲ. ಮತ್ತು ಅನೂಪ್ ನನ್ನ ಜೊತೆ ಮಾತಾಡ್ಲಿಕ್ಕಂದ್ರೆ ಹೆಂಗೆ ಸೌಂದರ್ಯರ ಒಳಗೆ ಹೋಗ್ಯಾಳು. ನಮ್ಮ ಅವ್ವ ಅಪ್ಪಗ ಫೋನ್ ಹಚ್ಚಿ ಹೇಳ್ಬೇಕಿರ್ಲಿಕ್ಕಂದ್ರೆ ಮತ್ತು ಹಾಸ್ಟೆಲ್ ಮೇಡಮ್ಗೆ ಫೋನ್ ಹಚ್ಚಿ ಕೇಳಿರಂದ್ರೆ ಮತ್ತು ಹಾಸ್ಟೆಲ 2 ದಿನ ಸೂಟಿ ಐತ್ರಿ ಅಂತ ಹೇಳ್ರಣ್ಣ ಮತ್ತು ಬೈಸ್ಕೋದಾಗ್ತೈತಿ. ಮೊದಲು ಸೌಂದರ್ಯನ ಕಡೆ ಫೋನ್ ಇಸ್ಕೊಂಡು ನಮ್ಮ ಅವ್ವಾಗ ಅಪ್ಪಗ ಫೋನ್ ಹಚ್ಚತ್ಗಪ್ಪಿವ ನಮ್ಮ ಮೊದಲು. ಸೌಂದರ್ಯ ನಂಗೊಂದು ಸ್ವಲ್ಪ ನಿನ್ನ ಫೋನ್ ಬೇಕಿತ್ತು, ನಮ್ಮ ಮಮ್ಮಿ ಫೋನ್ ಹಚ್ಚಬೇಕಾಗಿತ್ತು. ನಮ್ಮ ಅವ್ವಾಗ ಒಂದಿಟ್ಟು ಫೋನ್ ಹಚ್ಚಿ ಹೇಳಬೇಕಾ ಕೂಡ. ಅಲ್ಲೇ ಕಟ್ಟಿ ಮೇಲೆ ಇಟ್ಟು ಬಂದೇನಿ ನೋಡಿ. ನೀ ಅವಾಗ ಕೇಳಿದ್ಲೆ ಗಾಡಿಯಾಗ ಬರುವಾಗ, ಅದಕ್ಕೆ ಅಲ್ಲೇ ಕಟ್ಟಿ ಮೇಲೆ ಇಟ್ಟು ಬಂದೀನಿ. ತಗೋ ನೀ ಫೋನ್ ಮಾಡು. ನಿನಗೆ ನಾ ಪಾಸ್ವರ್ಡ್ ಎಲ್ಲ ಗೊತ್ತೈತಿ, ತಗೋ ಫೋನ್. ಇಲ್ಲೇನ ಯಾರಿಲ್ಲ, ಸ್ಪೀಕರ್ ಇಟ್ಟು ಮಾತಾಡ್ರೆ ಆಗ್ತೈತಿ. ಮತ್ತೆ ನಾ ಸುಮ್ಮನೆ ಕಿವಿಗೆ ಹಿಡ್ಕೊಂಡು ಅದಕ್ಕೆ ಭಾಳ ಬಿಸಿ ಆಗ್ತೈತಿ ಫೋನ್. ಬೇಡ ಸ್ಪೀಕರ್ ಇಟ್ಟು ಮಾತಾಡ್ಬಾರ್ದು ಗಪ್ಪ. ಹಲೋ ಅವ್ವ, ನಾನು ಅವ್ವ ಪೂಜಾ ಮಾತಾಡತ್ತೇನಿ. ಅಯ್ಯ ಪೂಜಾ, ನಾಷ್ಟ ಅದು ಮಾಡ್ದಿಲ್ಲ ಯವ್ವ? ರಾತ್ರಿ ಎಲ್ಲ ನಿಧಿ ಚೆನ್ನಾಗಿ ಹತ್ತಿತ್ತಿಲ್ಲೋ. ಮತ್ತು ನಿನಗೆ ಸಮಾಧಾನ ಇರ್ಲಿಕ್ಕಂದ್ರೆ ಒಂದಿಟ್ಟು ಶರ್ಬತ್ ಅದು ಮಾಡ್ಕೊಂಡು ಕುಡಿಯವು. ಅಲ್ಲೇ ನಿಂಬೆಕಾಯಿ ಅದು ತಗೋ, ಸಕ್ರೆ ಚಿಲ್ಲಾಗ ಹಾಕೇನಿ, ಒಂದಿಟ್ಟು ಶರ್ಬತ್ ಅದು ಮಾಡ್ಕೊಂಡು ಕುಡಿ. ನಿನಗೆ ಒಮ್ಮೆ ಅಲ್ಲಿದ ಊಟ ಬರಬ್ಬರ ಅನ್ಸಂಗಿಲ್ಲ. ಎಲ್ಲ ಬರಬ್ಬರ ಐತಿಲ್ಲವ. ಮತ್ತು ನನಗೇನು ಅನ್ನೋದ ಮತ್ತು ಈಗ ಹೇಳು. ಮತ್ತು ಇರ್ಲಿಕ್ಕನ ನಿನಗೇನಾರು ತ್ರಾಸು ಅನ್ಸತ್ತಿದ್ರೆ ನಾ ಬಂದೇ ಬಿಡ್ತಾನೆ ಈಗ. ಏನಿಲ್ಲವ, ಎಲ್ಲ ಆರಾಮೈತಿ, ನೀ ಏನು ಚಿಂತೆ ಮಾಡಬೇಡ. ನಾನು ಈಗ ನಾಷ್ಟದು ಎಲ್ಲ ಆಗೈತಿ, ನಾಷ್ಟ ಮಾಡೇನಿ, ಎಲ್ಲ ಚಲೋ ಐತಿ. ಹಾಸ್ಟೆಲು ಎಲ್ಲ ಚಲೋ ಐತಿ, ನೀ ಏನು ಚಿಂತೆ ಮಾಡೋಕೆ ಹೋಗಬೇಡಿ. ಕಾಡಿದ ನಾ ಆರಾಮದೇನಿ, ಒಟ್ಟೆ ಏನು ಚಿಂತೆ ಮಾಡಬೇಡ. ಮತ್ತು ಹಾಸ್ಟೆಲ್ ಮೇಡಮ್ಗೇನು ಫೋನ್ ಹಚ್ಚಬೇಡ. ಮತ್ತು ಪಾಪ ಅವ್ರದ್ದು ಫೋನ್ ಭಾಳ ಮಂದಿ ಪಾಳೆ ಹಚ್ಚಿಸ್ಕೊಳತ್ತಿದ್ರು. ನಾ ಇಲ್ಲೇ ನಮ್ಮ ಗೆಳತಿದ ಇಸ್ಕೊಂಡು ಹಚ್ಚಿ ನಿನಗೆ. ಅದಕ್ಕೆ ಮತ್ತು ನಿಮಗೆ ಹೇಳಿಕಂದ್ರೆ ನೀವೇನಾರು ಅನ್ಕೋತಿರತ್ತಂದು ಮತ್ತು ಫೋನ್ ಹಚ್ಚೀನಿ. ನಾಷ್ಟದು ಎಲ್ಲ ಚಲೋ ಆಗೈತಳವ. ಇಡ್ಲಿ ಮಾಡಿದ್ರಿ ಇವತ್ತು, ಮಸ್ತ್ ಮಾಡಿದ್ರು ಇಡ್ಲಿ ಅವ. ಹೌದಾ ಯವ್ವ, ಹೊಟ್ಟೆ ತುಂಬ ತಿಂದಿಲ್ಲ ಮತ್ತು? ಹ್ಞೂ ಅವ್ವ ತಿಂದೇನಿ. ಅಪ್ಪ ಮತ್ತು ತಂಗಿ ಆಯಿ ಏನು ಮಾಡತ್ತಾರವ್ವ? ಏನಿಲ್ಲ, ನಿಮ್ಮ ಅಪ್ಪ ಹೊಲಕ್ಕೆ ಹೋಗ್ಯಾನು, ನಿಮ್ಮ ತಂಗಿನೂ ಆಕಿದೇನೋ ಕ್ಲಾಸ್ ಐತದ ಕ್ಲಾಸಿಗೆ ಹೋಗ್ಯಾಳು. ನಿಮ್ಮ ಆಯಿ ಇಲ್ಲೇ ಹೊರಗೆ ಕಟ್ಟಿ ಕೂತಾಳು. ನಾ ಹೋಗ್ಯಾತಿದ್ನಿ ನೋಡಿವ. ಮತ್ತು ನಿನ್ನ ಫೋನ್ ಬತ್ತು, ಎದ್ದು ಬನ್ನಿ. ನಾ ಯಾರು ಹಚ್ಚಾರ ತಂದ ಈಗ ಯಾವಾರ ಬೇರೆ ನಂಬರ್ಲೆ ಬಂದ್ರಂತೂ ನೀನು ಹಚ್ಚಿರ್ತೈತೆ ಗೊತ್ತೈತಿ. ಅದಕ್ಕೆ ಮತ್ತು ಬಡಕ್ನ ಬಂದ ಫೋನ್ ಎತ್ತೀನಿ ನೋಡಿವ. ಹ್ಞೂ ಅವ್ವ ಆಯ್ತಳವ. ಮತ್ತು ಆಮೇಲೆ ನಮ್ಮ ಗೆಳತಿ ಕಡೆನೇ ಇದ ಫೋನ್ ಇಸ್ಕೊಂಡು ಹಚ್ಚತ್. ನೀ ಏನಾರು ಹಚ್ಚೋದಿದ್ರೆ ಇದ ಫೋನಿಗೆ ಹಚ್ಚಿಬಿಡವ. ಇದು ಸೌಂದರ್ಯ ನಂಬರ್ ಐತಿ, ಹಚ್ಚು, ಆಕಿ ನಂಗೆ ಕೊಡ್ತಾಳವ. ಆಯ್ತಳವ. ಅವ್ರ ಮನ್ಯಾಗ ಫೋನ್ ಮಾಡತ್ತಾರು, ಕೊಡ್ತಾನಕಿ ಫೋನ. ಮತ್ತು ನಾ ಆಮೇಲೆ ನೋಡ್ಕೊಂಡು ಹಚ್ಚತ್ನಳವ. ಇಡ್ಲಿ ಅವ. ಹ್ಞೂ ಆಯ್ತಾ, ಹುಷಾರ. ಮತ್ತು ಪೂಜಾ ಭಾಳ ಎಲ್ಲಿ ಇದನ್ನು ತಿರ್ಗಾಡಕದು ಹೋಗಬೇಡ್ರಿ. ಸುಮ್ಮ ಇವತ್ತೊಂದು ಎಲ್ಲರೂ ಹೋಗಿ ಬಂದು ಅಟ್ಟ ಸುಮ್ಮ ಕೂತ್ಬಿಡು. ಭಾಳ ಹೊರಗೆ ತಿರ್ಗಾಡ್ಬೇಡ, ಮಳೆ ಒಂದು ಹತ್ತಾತೈತಿ. ಮತ್ತು ಮಳೆ ತೋರಿಸ್ಕೊಂಡೆಲ್ಲ ಜಿಡ್ಡು ಬರ್ತೈತಿ. ಒಂದಿಟ್ಟು ಹುಷಾರಿರುವ. ಆತಾಳ ಇಡ್ತನು. ಮಧ್ಯಾಹ್ನ ಊಟ ಅದು ಮಾಡಿ ಟೈಮ್ ಟು ಟೈಮ್ ಇಡ್ಲೇ. ಹ್ಞೂ ಅವ ಆಯ್ತಾಳ ಇಡು. ಯವ್ವ ಅಂತೂ ಇಂತೂ ನಮ್ಮ ಅವ್ವ ಹಚ್ಚೆ ಹೇಳಿದ್ನಿ. ನಮ್ಮ ಮನೆದೆಲ್ಲ ಕರೆಕ್ಟ್ ಆತ ಈಗ. ಈ ಅನೂಪ್ ಯಾಕೆ ನನ್ನ ಜೊತೆ ಮಾತಾಡತ್ತಿಲ್ಲ, ಏನೂ ತಿಳಿಯವಾತವ. ಈ ಅನೂಪ್ ಬಂದು ಹಿಂಗ್ಯಾಕೆ ಮಾಡತ್ತೇನೇನು, ಎದಕ್ಕೆ ಶಟ್ಕೊಂಡು ನಾನೇನು ಗೊತ್ತೂ ಆಗವಾತ. ಕಾರ್ದಾಗೂ ಏನೂ ನನ್ನ ಜೊತೆ ಮಾತಾಡಲಿಲ್ಲ. ಒಮ್ಮೆ ನಮ್ಮ ಮಗಳು ಎದಕ್ಕೆ ಸೈಲೆಂಟಾಗಿ ನ್ಯಾಪಲ್ಲ. ಅನೂಪ್ ಬರಾತನಲ್ಲಿ ಈಗಾರೆ ಮಾತಾಡಿಸ್ತಾನೆ ಇಲ್ಲ ನೋಡೋಣ ಗಪ್ಪ. ಅವ್ನು ಮಾತಾಡ್ಸ್ಲಿಕ್ಕೆ ನಾನು ಮಾತಾಡ್ಸಂಗೆ ಇಲ್ಲ. ಈಗ ನಾನು ಅವಂಗಷ್ಟೇ ಆ್ಯಟಿಟ್ಯೂಡ್ ಐತೆ, ನನಗೂ ಆ್ಯಟಿಟ್ಯೂಡ್ ತೋರಿಸ್ಬೇಕು. ಇರ್ಲಿಕ್ಕಂದ್ರೆ ಈಗ ಹಿಂಗೆ ಮಾಡಕತ್ತಾರ ನಂಗೆ ಚಲೋ ಅನ್ಸಂಗಿಲ್ಲ. ಅದಕ್ಕೆ ನಾನು ಈಗ ಸುಮ್ಮನೆ ನಿಂದಿರ್ತೀನಿ, ಏನು ಮಾಡ್ತಾನೆ ನೋಡ್ತೀನಿ ನಾನು. ಏನ್ರಿ ಪೂಜಾ ಮೇಡಮ್ ಮಾತಾಡ್ಸೋದಿಲ್ಲ ನಮ್ಮ ಜೊತೆ? ಅಯ್ಯ ನೀವ ನನ್ನ ಜೊತೆ ಮಾತಾಡತ್ತಿಲ್ಲ, ನಾ ಹೆಂಗೆ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತೈತಿ? ಕಾರ್ದಾಗೂ ಎಷ್ಟು ಸುಮ್ಮನೆ ಕೂತಿದ್ರಿ ಗೊತ್ತೇನು ನೀವು? ಭಾಳ ಸೈಲೆಂಟ್ ಆಗಿರಿ ಇವತ್ತು ಯಾಕೋ. ಇಲ್ಲ, ಅಲ್ಲೇ ಸೌಂದರ್ಯ ಇದ್ದಳ, ಅದಕ್ಕೆ ನಾ ಭಾಳ ಮಾತಾಡಲಿಲ್ಲ. ಮತ್ತಕ್ಕೆ ಏನಾರೇ ಅನ್ಕೊಂಡಿದ್ದಾಳ ತಂದು ಸುಮ್ಮಿನಿ. ಏನು ಡಾರ್ಲಿಂಗ್, ನಾನು ನಿನ್ನ ಜೊತೆ ಮಾತಾಡ್ಲಾರ್ದೆ ಇದ್ರೆ ನನ್ನ ಜೀವನನ ಖಾಲಿ ಖಾಲಿ ಅನ್ನಿಸ್ತೈತೆ. ನೀ ನನಗೆ ಮೊದಲು ಇಂಪಾರ್ಟೆಂಟ್. ನಿನ್ನ ನಗು ನನಗೆ ಭಾಳ ಇಷ್ಟ, ನೀ ನನಗೆ ಭಾಳ ಇಷ್ಟ. ಅಯ್ಯ ಮಾತಾಡ್ತಿದ್ದವ್ರ ಸೌಂದರ್ಯನ ಮುಂದೆ ಯಾಕೆ ಮಾತಾಡ್ಲಿಲ್ರಿ? ಕಾರ್ದಾಗ ಮಾತಾಡ್ಬೇಕಾಗಿಲ್ಲ ಒಂದು ಸ್ವಲ್ಪ ರೀ. ಅವಾಗ ಮಾತಾಡಿಲ್ಲ ಏನಾಯ್ತು, ಈಗ ಮಾತಾಡತ್ತೇನಲ್ಲ. ಅವಾಗ ಮಾತಾಡ್ಬೇಕಂತ ಏನಿತ್ತೇನ? ಅಲ್ಲ ಇವತ್ತು ಯಾಕೇನೋ ನಂಗೆ ಒಮ್ಮೆ ಸಡನ್ನಾಗಿ ನೀನು ನೋಡ್ಕೂಡ್ಲಿ ಏನು ಮಾತಾಡ್ಬೇಕಂತಂದು ಗೊತ್ತಾಗಲಿಲ್ಲ. ಒಂಥರ ನೀನು ನೋಡಿದ ತಕ್ಷಣ ನನಗೆ ನನ್ನ ಹೃದಯ ಬಡಿತ ಜೋರಾಗಿ ಕೇಳಾಕೈತಿತ್ತು ನೋಡ. ಬಟ್ ಫುಲ್ ಜೋರ್ಲಿಲ್ಲ, ಡಬ್ಲಬ್ ಡಬ್ಬತ್ ಬಡ್ಕೊಳತ್ತಿತ್ತು. ನನಗೂ ಅನ್ನಿಸ್ತು ಪೂಜಾನತೆಗೆ ಏನೋ ಪವರ್ ಐತಿ ಅಂತಂದು.
ನನ್ನ ಕಡೆ ಏನು ಅಂಥ ಪವರ್ ಐತ್ರಿ, ಏನೂ ಇಲ್ಲ. ನೀವು ಏನು ಒಟ್ಟು ಬರೀ ಹಿಂಗೆ ಅಂತೀರಿ ನೋಡಿ, ಒಟ್ಟು ಯಾವಾಗಲೂ ಹಿಂಗಾಗ ಇರ್ರಿ ನೀವು ನನ್ನ ಜೊತೆ, ನನಗೂ ಖುಷಿ ಖುಷಿ ಅನ್ನಿಸ್ತೈತಿ. ಅಲ್ಲ, ಇವತ್ತು ನೀವು ನನ್ನ ಜೊತೆ ಮಾತಾಡ್ಲಾರ್ದಕ್ಕ ನಾ ಏನು ಅಂದ್ಕೊಂಡಿದ್ನಿ ಗೊತ್ತೇನು? ಅಯ್ಯೋ ಇವ್ರು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಾರೇನೋ ಅಂತ ಅಂದ್ಕೊಂಡಿದ್ನಿ. ನಾ ರೀ ಎಲ್ಲ ಫ್ರೆಂಡ್ಸ್ ಕಡೆದು ಫೋನ್ ಇಸ್ಕೊಂಡು ನಿಮಗಾರೆ ಫೋನ್ ಹಚ್ಚಿ ಮಾತಾಡೀನಿ ಮನೆಯವ್ರಿಗೆ ಬಿಟ್ಟು. ನೀವು ಮುಂಜಾನೆ ನನ್ನ ಜೊತೆ ಮಾತಾಡ್ಲಿಕ್ಕೆ ನನಗೆ ಹೆಂಗೆ ಅನ್ನಿಸ್ಬಾರ್ದ್ರಿ. ಮತ್ತು ನೀವು ನೋಡ್ರಲೆ, ನನಗೂ ಒಂದು ಸ್ವಲ್ಪ ಫೀಲಿಂಗ್ಸ್ ಇರುತ್ತಿಲ್ಲ. ನೀವು ಬಂದ ಕೂಡಲೇ ನಾನು ಮಾತಾಡಿಸ್ಲಿಲ್ಲ, ನಂಗೆ ಒಂಥರ ಅನ್ನಿಸ್ತು. ಈಗ ಅದೆಲ್ಲ ಬಿಟ್ಬಿಡು, ಮಾತಾಡಿಸ್ಬೋದು. ನಾ ಯಾವಾಗಲೂ ನಿನ್ನವ, ನಿನ್ನ ಜೊತೆನೇ ಇರಾಮ. ನೀನ ನನಗೆಲ್ಲ, ನಿನ್ನ ಬಿಟ್ಟರೆ ನಂಗೆ ಏನೂ ಇಲ್ಲ. ನಾ ಕೊಟ್ಟು ಸರ್ಪ್ರೈಸ್ ಹೆಂಗಿತ್ತು ಹೇಳು? ಅದು ಹೇಳಕ್ಕೆ ಬರೋದಿಲ್ಲ ರೀ. ನನಗೆ ಫುಲ್ ಖುಷಿ ಆಗತೈತಿ. ಜಗತ್ತಿನಾಗ ಈ ನಿಮ್ಮ ಜಗತ್ತದಾಗ ನಾ ಕಳೆದು ಹೋಗೇನಿ ನೋಡ್ರಿ ಈಗ. ನಿನ್ನ ಆಫೀಸ್ದಾಗ ಏನಾಗೈತೆ ಗೊತ್ತೇನು? ನಿನ್ನ ನೆನಪು ಬರತ್ತಿತ್ತು. ನಿನ್ನ ನೆನಪು ಬರಾನ ನನ್ನ ಮುಖದಾಗ ತಂತಾನ ನಗು ಬರತೈತಿ. ಕೆಲಸದ ಫುಲ್ ಸ್ಟ್ರೆಸ್ ಐತಿ, ಆದರೂ ನಿನ್ನ ನೆನಪಿಗೆ ನನ್ನ ಮುಖದಾಗ ನಗು ಬರೋದು ನೋಡಿ ನಮ್ಮ ವರ್ಕರ್ಸ್ ಎಲ್ಲ ಕೇಳತ್ತಿ, ಸರ್ ಏನಕ್ಕೆ ನಗ್ತಾ ಇದ್ದೀರಾ, ಸರ್ ಏನಕ್ಕೆ ನಗ್ತಾ ಇದ್ದೀರಾ ಅಂತ. ಏನಂತ ಹೇಳಿ ನಾ ಅವ್ರ ಮುಂದೆ, ಇಲ್ಲ ನನ್ನ ಹುಡುಗಿ ನೆನಪು ಬರತ್ತಳಂತ ಹೇಳ. ಅಯ್ಯೋ ನಾನು ಭಾಳ ನಿಮ್ಮನ್ನು ಮಿಸ್ ಮಾಡ್ಕೊಂಡೆ. ನೀವು ಅಷ್ಟೇ ಏನು ನಾನು ಮಿಸ್ ಮಾಡ್ಕೊಂಡಿಲ್ಲ, ನಾನು ಭಾಳ ಮಿಸ್ ಮಾಡ್ಕೊಂಡೇನಿ. ಸೌಂದರ್ಯಾಗ ಈಗ ಹೇಳಕ್ಕೆ ಹೋಗಬೇಡ, ಸುಮ್ಮನೆ ಇದ್ಬೇಡ. ನಮ್ಮ ತಂಗಿದಾಳಿಲ್ಲಿ, ಒಟ್ಟು ಇಬ್ರಿಗೂ ಏನು ಹೇಳಕ್ಕೆ ಹೋಗಬೇಡ. ಸೌಂದರ್ಯಾಗ ಐಶ್ವರ್ಯಾಗ ಇಬ್ರಿಗೂ ಏನು ಹೇಳಬೇಡ. ನಾ ಯಾವಾಗ ಹೇಳಬೇಕು ಅಂತ ಹೇಳ್ತಾನೆ ಅವಾಗ ನೀ ಹೇಳು, ಸರಿನಾ? ಏನ್ರಿ ನೀವು ಇಷ್ಟೊಂದು ಹತ್ರ ಯಾಕೆ ಬರಾತೀರಿ? ಯಾರೇ ನೋಡಿದ್ರೆ ಏನಾರೇ ಅನ್ಕೋತಾರಿ. ದೂರ ಸರಿ ರೀ, ಪ್ಲೀಸ್ ರೀ, ದೂರ ಸರಿ ರೀ. ಇಲ್ಲಾರು ಏನಂತಾರೆ, ಇಲ್ಲಿ ಯಾರು ನಿಂಗೆ ಏನು ಅನ್ನಂಗಿಲ್ಲ. ಡೋಂಟ್ ವರಿ. ಇವತ್ತಿನ ಪ್ಲ್ಯಾನ್ ಏನೇನು ಹೇಳು, ನೀ ಏನಂತಿ ಅದೆಲ್ಲ ಇವತ್ತು ಮಾಡೋದು. ಇವತ್ತು ನೀ ಎಲ್ಲಿ ಹೋಗುನು ಅಂತ ಹೇಳ್ತಿ ಅಲ್ಲಿ ಹೋಗುನು. ನನ್ನ ಡಾರ್ಲಿಂಗ್ ಏನು ಹೇಳ್ತಾಳೆ ಇವತ್ತು ಅದೇ ನನ್ನ ಕೆಲಸ. ಅಯ್ಯೋ ರೀ, ನೀವು ದೂರ ಸರಿ ರೀ, ಪ್ಲೀಸ್ ರೀ. ಸೌಂದರ್ಯ ಏನಾರೇ ನೋಡಿದ್ಲಂದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾಳ್ರಿ, ಪ್ಲೀಸ್ ರೀ. ಯಾಕೇನು ತಪ್ಪು ತಿಳ್ಕೊತಿಲ್ಲಳ, ಯಾಕಂದ್ರೆ ಮುಂದೆ ನಾನು ನೀನು ಮದುವೆ ಆಗೋರಿದ್ದೀವಿ. ಡೋಂಟ್ ವರಿ, ನಾನೇನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಂಗಿಲ್ಲ. ಬೇಕಾದಾಗಲಿ ಇಡೀ ಜಗತ್ತನ್ನು ಎದುರು ಹಾಕೊಂಡಾರೆ ನಿನ್ನ ಮದುವೆ ಆಗ್ತಾನ. ಇವತ್ತು ಎಲ್ಲಿ ಹೋಗೋಣ ಹೇಳು ಬೇಬಿ? ನೀವೆಲ್ಲಿ ಕರ್ಕೊಂಡು ಹೋಗ್ತೀರಿ ಅಲ್ಲಿ ಬರ್ತೀನಿ. ನನಗೇನು ಗೊತ್ತಿಲ್ಲ, ನೀವೆಲ್ಲರೇ ಕರ್ಕೊಂಡು ಹೋದ್ರೆ ನಾನು ಅಲ್ಲಿ ಬರ್ತೀನಿ. ಬಟ್ ಚಲೋ ಪ್ಲೇಸಿಗೆ ಕರ್ಕೊಂಡು ಹೋಗ್ರಿ, ಸುಮ್ಮನೆ ಟೈಮ್ ವೇಸ್ಟ್ ಆಗೋ ಪ್ಲೇಸ್ಗೆಲ್ಲ ಕರ್ಕೊಂಡು ಹೋಗಬೇಡ್ರಿ. ಮತ್ತು ಸೌಂದರ್ಯನೂ ಕರ್ಕೊಂಡು ಹೋಗೋಣ, ಐಶ್ವರ್ಯಾಗೂ ಕರ್ಕೊಂಡು ಹೋಗೋಣ. ಎಲ್ಲರೂ ಕೂಡಿ ತಿರುಗಾಡುವಂಥ ಜಾಗಕ್ಕೆಲ್ಲರೇ ಕರ್ಕೊಂಡು ಹೋಗ್ರಿ ನಮಗೆ. ಚಿನ್ನಿ, ನೀ ಎಲ್ಲಿ ಹೇಳ್ತೀಯ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಎಲ್ಲಂತ ಹೇಳು. ಹಾಂ, ಬರೀ ಎಲ್ಲ ನಾನೇ ಹೇಳಬೇಕಾ ನಿಂಗೆ? ನೀನು ಹೇಳಲ್ಲ. ಸೌಂದರ್ಯ ಬರ್ತಾಳೆ, ಮೊದಲು ಕೈ ಬಿಡ್ರಿ, ಒಂದು ಸ್ವಲ್ಪ ದೂರ ನಿಂದ್ರಿ. ಏನಾರ ತಿಳ್ಕೊಂಡ್ರ ಚಲೋ ಅನ್ಸಂಗಿಲ್ರಿ. ಪ್ಲೀಸ್ ರೀ, ಅರ್ಥ ಮಾಡ್ಕೋರಿ, ಒಂದಿಟ್ಟು ದೂರ ನಿಂದ್ರಿ. ಇಷ್ಟು ದೂರ ಸಾಕು, ಇಷ್ಟು ದೂರ ಸಾಕೇನು ನಿನಗೆ? ಇಷ್ಟು ದೂರ ಸಾಕೇನು ಹೇಳು? ಹಂಗಲ್ಲ, ಅಷ್ಟಾಗಿ ಬೇಜಾರು ಮಾಡ್ಕೊಳತ್ತೀರಿ. ನಾ ಹೇಳೋದು ನೀವು ಅರ್ಥ ಮಾಡ್ಕೋರಿ ಸ್ವಲ್ಪ. ನೀವಿನ್ನ ಅರ್ಥ ಮಾಡ್ಕೊಳಿಕಂದ್ರೆ ನಾ ಏನು ಹೇಳೋಕ್ಕಾಗೋದಿಲ್ಲ. ಸ್ವಲ್ಪ ದಿನ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ. ಆಮೇಲೇನು ಮತ್ತೆ? ಆಮೇಲೆ ಮದುವೆನ ಆಗೋರದಿಲ್ಲ, ಆವಾಗ ಏನು ಪೂರ್ತಿ ನೀವು ಬಾಜು ಬಂದು ನಿಂತರು ಯಾರು ಏನೂ ಕೇಳಂಗಿಲ್ಲ. ಬಟ್ ಈಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ ಪ್ಲೀಸ್, ನನ್ನ ರಿಕ್ವೆಸ್ಟ್ ಇದು. ನೀವು ನಮ್ಮನ್ನ ಹತ್ರ ರಿಕ್ವೆಸ್ಟ್ ಮಾಡೋದು ಬೇಡ ಡಾರ್ಲಿಂಗ್. ನೀನು ಆರ್ಡರ್ ಮಾಡಿ, ಯಾವಾಗಲೂ ಆರ್ಡರ್, ನಾಟ್ ಅ ರಿಕ್ವೆಸ್ಟ್. ಯು ಆರ್ ಮೈನ್ ಓನ್ಲಿ. ಇವತ್ತು ಶಾಪಿಂಗ್ ಹೋಗುನು. ನಿಂಗೇನು ಬೇಕು ಹೇಳು, ತೊಗೊನು. ಏನು ಡ್ರೆಸ್ ಅದು ತೊಗೋತೀಯ, ಏನೇನು ಬೇಕೆಲ್ಲ ತೊಗೋ. ಆರಾಮ್ಸೆ ಎಂಜಾಯ್ ಮಾಡ. ಮತ್ತು ಎಲ್ಲರೇ ಹೊರಗೆ ಡಿನ್ನರ್ಗೆ ಹೋಗುನು. ಡ್ರೆಸ್ ತೊಗೊಳಲ್ಲ ನಿಂಗೆ? ಡ್ರೆಸ್ ಒಂದು ಗೋಲ್ಡ್ ಚೈನ್ ತೊಗೊಳುನು, ಕಾಲೇಜ್ಗೆ ಹಾಕೊಂಡು ಹೋಗಕ್ಕೆ. ನಿಂಗೆ ಏನೇನು ಬೇಕು ಹೇಳು, ಎಲ್ಲನೂ ನಾ ಕೊಡಿಸ್ತಾನೆ. ನೀವು ಒಟ್ಟು ಯಾವುದು ರೊಕ್ಕದ ವಿಚಾರ ಅಂತೂ ಮಾಡೋಕ್ಕೆ ಹೋಗಬೇಡ. ನನಗೀಗೇನು ಬ್ಯಾಡ್ರಿ, ಎಲ್ಲ ಅದಾವ್ರಿ ನನ್ನ ಕಡೆ. ನನಗೀಗೇನು ಬ್ಯಾಡ್ರಿ, ಪ್ಲೀಸ್ ರೀ, ಏನು ಬ್ಯಾಡ್ರಿ. ಒಟ್ಟು ಇದ್ದಿದ್ದು ಡ್ರೆಸ್ ರಗಡ್ ಅದಾವು, ನನಗೀಗೇನು ಬ್ಯಾಡ್ರಿ. ಅಲ್ಲ ಡಾರ್ಲಿಂಗ್, ಇಷ್ಟು ದಿನದ್ದೇ ಬೇರೆ, ಇನ್ಮೇಲೆ ಬೇರೆ. ಇವಾಗ ನೀನು ನನ್ನ ಗರ್ಲ್ ಫ್ರೆಂಡು ಅಂದರೆ ಇಟ್ ಮೀನ್ಸ್ ನೀನು ಲವ್ವರು, ಇಟ್ ಮೀನ್ಸ್ ನನ್ನ ವೈಫು, ಎಲ್ಲ ನೀನೇ ನನಗೆ. ನನಗೆ ಏನು ಬೇಕಂದ್ರೆ ನೀ ನನ್ನ ಜೊತೆ ಇದ್ದಾಗ ಫುಲ್ ಪಾಶ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಸ್ಟೈಲಿಶ್ ಆಗಿರ್ಬೇಕು. ಹಾಂ, ನಂಗೆ ಒಂದು ಸ್ವಲ್ಪ ನೀವು ಮಾಡರ್ನ್ ಡ್ರೆಸ್ ಅದು ಹಾಕೋ, ನನಗೂ ಖುಷಿ ಆಗ್ತೈತಿ. ಪ್ಲೀಸ್ ರೀ, ನನಗೆ ಮಾಡರ್ನ್ ಡ್ರೆಸ್ ಅದು ಎಲ್ಲ ಏನು ಬ್ಯಾಡ್ರಿ. ನಾ ಹೆಂಗೆ ಅದೇನಿ ಹಿಂಗೆ ಇರ್ತೇನೆ ರೀ. ಸೊ ಏನೂ ಚೇಂಜ್ ಆಗೋದು ಬ್ಯಾಡ್ರಿ. ಇಲ್ಲ ಕಣೆ, ಇವಾಗ ನೀನು ರಿಚ್ ಫ್ಯಾಮಿಲಿ ಸೊಸೆ ಹೆಂಗಿರ್ತಾರೋ ನೀನು ಹಂಗಿರಬೇಕು. ಏನು ಕಣೆ, ನಾನು ಬಿಸ್ನೆಸ್ ಮ್ಯಾನು, ನಾನು ಆ ಕಡೆ ಈ ಕಡೆ ಎಲ್ಲ ಹೋಗೋದಿರುತ್ತೆ. ಅವಾಗ ನಿನ್ನೆಲ್ಲ ಕರ್ಕೊಂಡು ಹೋಗಬೇಕು. ಸೊ ನನಗೆ ನೀನು ಈ ಥರ ಇದ್ದರೆ ನಂಗೆ ಆಗಲ್ಲ ಕಣೆ.
ರೀ ನಿಜವಾದ ಪ್ರೀತಿ ಅಂದ್ರೆ ಏನು ಗೊತ್ತೇನ್ರಿ, ಒಬ್ಬರನ್ನೊಬ್ಬರನ್ನ ಬದಲಾಯಿಸೋದಲ್ರಿ, ನಾವು ಹೆಂಗೆ ಅದೀವಿ ಹಂಗೆ ಸ್ವೀಕರಿಸೋದನ್ನ ನಿಜವಾದ ಪ್ರೀತಿ ರೀ. ಓಹೋ ನಾನು ನಿನ್ನ ಹೆಂಗಿದೆಯೋ ಹಾಗೆ ಸ್ವೀಕರಿಸಿದ್ದೀನಿ. ಅದು ತುಂಬ ದಿನ ಆಯಿತು ಸ್ವೀಕರಿಸಿ. ಇವಾಗ ನಾನು ಸ್ವಲ್ಪ ಚೇಂಜಸ್, ನಿನ್ನ ಹತ್ರ ಚೇಂಜಸ್ ನೋಡಬೇಕು. ಏನು ಬರೀ ಇದೇ ಥರ ಇದ್ರೆ ಬೇಡ ಕಣೆ. ಇವಾಗ ನಿನ್ನ ಊರಿಗೆ ಹೋದಾಗ ಹಿಂಗೆ ಇರು, ನಾನು ಬೇಡ ಅನ್ನಲ್ಲ. ಸ್ವಲ್ಪ ಮಾಡರ್ನ್ ಆಗಿ ನನಗೋಸ್ಕರ ಅರ್ಥ ಮಾಡೋಕ್ಕೂ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರಲಿ. ಏನು ಒಂದೇ ಥರ ಅಂದರೆ ನನಗೂ ನನ್ನ ಗರ್ಲ್ಫ್ರೆಂಡ್ ಹಿಂಗಿರಬೇಕು ಹಂಗಿರಬೇಕು ಅಂತ ಆಸೆ ಇರುತ್ತಲ್ವಾ, ಅದಕ್ಕೆ. ಸರಿ ರೀ, ನಿಮಗೋಸ್ಕರ ನಾನು ಚೇಂಜ್ ಆಗ್ತೀನಿ, ಮಾಡರ್ನಾಗಿ ಚೇಂಜ್ ಆಗಬೇಕಲ್ಲ, ಆಗ್ತೀನಿ. ಬಟ್ ನೀವು ನಂದು ಒಂದು ರಿಕ್ವೆಸ್ಟ್ ನಿಮಗೆ, ನೀವು ಯಾವಾಗಲೂ ಗಾಗಲ್ ಆಗ್ತಿರಲ್ಲ, ಅದು ರಿಮೂವ್ ಮಾಡಿ. ಸ್ವಲ್ಪ ಕಣ್ಣಲ್ಲಿ ಮಾತಾಡೋದಿರುತ್ತೆ, ಫೀಲಿಂಗ್ಸ್ ಶೇರ್ ಮಾಡೋದಿರುತ್ತೆ ಕಣ್ಣಲ್ಲೇ. ನೀವು ಯಾವಾಗಲೂ ಗಾಗಲ್ ಹಾಕ್ಕೊಂಡ್ರೆ ನಿಮ್ಮ ಫೀಲಿಂಗ್ಸ್ ನನಗೇನು ಗೊತ್ತಾಗಲ್ಲ. ನೀವು ಕಣ್ಣಲ್ಲಿ ಏನೂ ಮಾತಾಡೋದೇ ಇಲ್ವಾ? ಅದೇ ಗಾಗಲ್ ತೆಗೀರಿ, ಕಣ್ಣಲ್ಲಿ ಮಾತಾಡ್ಬೋದು. ಎಲ್ಲರೂ ಇದ್ದಾಗ ಕಣ್ಣಲ್ಲೇ ಮಾತಾಡೋದು ಅದೊಂಥರ ಫೀಲಿಂಗೇ ಬೇರೆ ಇರುತ್ತೆ ರೀ. ಆಯಿತು ಡಾರ್ಲಿಂಗ್, ನಿನಗೋಸ್ಕರ ನಾನು ಗಾಗಲ್ನ ತೆಗಿತೀನಿ. ಐ ಲವ್ ಯು ಸೋ ಮಚ್ ಬಂಗಾರಿ. ಎಸ್ ಸಾರಿ ಹೇಳಿದ್ದೀನಿ, ಐ ಲವ್ ಯು ಹೇಳಬೇಡ್ರಿ, ಐ ಲವ್ ಯು ಹೇಳಬೇಡ್ರಿ. ಯಾರಿಗಾದ್ರೂ ಕೇಳಿದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದೀನಿ. ನೀವು ಐ ಲವ್ ಯು ಹೇಳಿದರೆ ಮಾತ್ರ ಪ್ರೀತಿ ಅಲ್ಲ ರೀ. ನೀವು ಹೇಳಿದ್ರೂ ನಂಗೆ ಗೊತ್ತು ನೀವು ನನ್ನ ತುಂಬ ಪ್ರೀತಿಸ್ತೀರಾ ಅಂತ. ಸೊ ಏನಕ್ಕೆ ಯಾವಾಗಲೂ ಹಂಗೆ ಹೇಳ್ತೀರಾ? ನಿಮಗೂ ತಂಗಿ ಎಲ್ಲ ಇದ್ದಾರೆ, ಸೊ ಅವ್ರಿಗೆಲ್ಲ ಕೇಳಿದರೆ ಚೆನ್ನಾಗಿರಲ್ಲ ರೀ. ಹಂಗೆಲ್ಲ ಅನ್ಬೇಡ್ರಿ ಪ್ಲೀಸ್ ರೀ. ಓ ಮೇಡಮ್ ಅವ್ರು ಇವಾಗ್ಲಿಂದನೇ ರೀ ಅಂತ ಸ್ಟಾರ್ಟ್ ಮಾಡಿದ್ದೀರಾ? ಇವಾಗ್ಲಿಂದನೇ ಪ್ರಾಕ್ಟೀಸಾ? ಐ ಲವ್ ಯು ಸೋ ಮಚ್ ಅನೂಪ್. ಅಯ್ಯೋ ರೀ, ಎಷ್ಟೊತ್ತಾಯ್ತು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಸ್ವಲ್ಪ ಒಳಗಡೆ ಹೋಗೋಣ ನಡೀರಿ. ಪಾಪ ಸೌಂದರ್ಯ ಒಬ್ಬಳೇ ಏನು ಮಾಡ್ತಾ ಇದ್ದಾಳೋ ಏನೋ. ಐಶ್ವರ್ಯ ಸೌಂದರ್ಯನ ಹತ್ರ ಸ್ವಲ್ಪ ಮಾತಾಡಬೇಕು. ಬರೀ ನಿಮ್ಮ ಜೊತೆನೇ ಮಾತಾಡ್ಕೊಂಡು ನಿಂತೀನಿ. ಬನ್ನಿರಿ ಒಳಗಡೆ ಹೋಗೋಣ. ಇದು ಯಾರ ಮನೆ ಅಂತಲೇ ಹೇಳಿಲ್ಲ ನೀವು? ಈ ಮನೆ ನಿಂದು ಬಂಗಾರ, ಎಲ್ಲ ನಿಂದೇ. ಇದು ನಿಂದೇ ಪ್ರಾಪರ್ಟಿ, ಡೋಂಟ್ ವರಿ. ಚೆನ್ನಾಗಿದೆನಾ ಮುಂದೆ ಮನೆ ಎಲ್ಲ? ನಡಿ ಒಳಗಡೆ ನಿನ್ನ ಬೆಡ್ರೂಮ್ ತೋರಿಸ್ತೀನಿ ಹೆಂಗಿದೆ ಅಂತ ನೋಡುವಂತೆ. ಇದು ನಿಮ್ಮ ಮನೆನಾ? ನಿಮ್ಮ ಸ್ವಂತ ಮನೆನಾ? ಇಷ್ಟೊಂದು ದೊಡ್ಡದಾ? ಅಲ್ಲಿ ಊರಲ್ಲಿನೂ ಅಷ್ಟೊಂದು ದೊಡ್ಡದಿದೆ, ಇಲ್ಲಿ ಇಷ್ಟೊಂದು ದೊಡ್ಡದು. ಏನು ರೀ ನಿಮ್ಮದು? ಎಷ್ಟು ಮನೆ ಇದ್ದೇವೆ? ಯಪ್ಪ, ನನಗಂತೂ ಇದೆಲ್ಲ ನೋಡಿ ಅಯ್ಯೋ ದೇವ್ರೇ, ಮುಂದೆ ಹೆಂಗಪ್ಪ ನನ್ನ ಜೀವನ? ನಿಮ್ಮ ಮನೇಲೆಲ್ಲ ನಾನು ಒಪ್ಕೋತಾರೋ ಇಲ್ವೋ ನೋಡ್ರಿ. ನಾನು ಮೊದಲೇ ನಿಮಗೂ ಗೊತ್ತಲ್ಲ, ನಮ್ಮದು ನಿಮ್ಮಷ್ಟು ರಿಚ್ ಇಲ್ಲ ರೀ. ನಾವು ಸ್ವಲ್ಪ ಪುವರ್ ಆಗಿದ್ದೀವಿ ನೋಡಿ. ನಿಮ್ಮಮ್ಮ ಒಪ್ಕೋತಾರೋ ಇಲ್ವೋ ನೋಡಿ ನಮ್ಮನ್ನ. ಏ ಚಿನ್ನಿ, ಯಾರು ಒಪ್ಕೋತಾರೆ, ಯಾರು ಬಿಡ್ತಾರೆ? ಯಾರು ಕೇಳಲ್ಲ. ನಾನು ಒಪ್ಕೊಂಡಿದ್ದೀನಲ್ಲ ನಿನ್ನ. ನಾನು ನಿನ್ನ ಹೆಂಗೆ ಮದುವೆ ಆಗ್ತೀನಿ ನೀನೇ ನೋಡುವಂತೆ. ನಾನು ಇಷ್ಟಪಟ್ಟರೆ ಮುಗೀತು, ಇನ್ನೊಬ್ರದ್ದು ಏನೂ ಕೇಳಲ್ಲ. ನಮ್ಮ ಅಪ್ಪ ಅಮ್ಮ ಅವರು ನೀನು ಇಷ್ಟಪಡ್ತಾರೋ ಇಲ್ವೋ ಅದು ಸೆಕೆಂಡರಿ. ನಾನು ಇಷ್ಟಪಟ್ಟಿದ್ದೀನಿ, ನಾನು ನಿನ್ನ ಕೈ ಹಿಡಿಬೇಕು, ನಾನು ನಿನ್ನೆ ಮದುವೆ ಆಗ್ತೀನಿ. ಯು ಡೋಂಟ್ ವರಿ. ನಿಮಗೇನೋ ಮೆಸೇಜ್ ಬಂತು ನೋಡ್ರಿ. ಅದು ಆಫೀಸ್ ವರ್ಕ್ ಇರುತ್ತೆ ಬಿಡು. ಬಾ ಇವಾಗ ಒಳಗಡೆ ಹೋಗೋಣ, ಮತ್ತೆ ನಾವಿಬ್ಬರೇ ಎಲ್ಲಾದರೂ ಹೋಗೋಣ ಸುತ್ತಾಡೋಕ್ಕೆ. ಓಕೆನಾ? ಸೌಂದರ್ಯಗೆ ಮತ್ತು ಐಶ್ವರ್ಯಗೆ ಮನೇಲಿ ಇರಿಸಿ ನಾವಿಬ್ಬರು ಇವತ್ತು ಈವ್ನಿಂಗ್ ಎಲ್ಲಾದರೂ ಸುತ್ತಾಡೋಕೆ ಹೋಗೋಣ. ಇವಾಗ ಒಳಗಡೆ ಹೋಗಿ ಊಟ ಮಾಡೋಣ. ಊಟ ಮಾಡಿ ಶಾಪಿಂಗ್ ಹೋಗಿ ಬಂದು ನೆಕ್ಸ್ಟ್ ನಾನು ನೀನು ಇಬ್ಬರು ಎಲ್ಲಾದರೂ ಡಿನ್ನರ್ಗೆ ಹೋಗೋಣ. ಓಕೆನಾ ಚಿನ್ನ? ಈವ್ನಿಂಗ್ದೆಲ್ಲ ಇವಾಗಲೇ ಪ್ಲ್ಯಾನ್ ಮಾಡಬೇಡಿ, ಸ್ವಲ್ಪ ಶಾಪಿಂಗ್ ಹೋಗೋಣ. ಓಕೆ, ಅಲ್ಲೆಲ್ಲ ಟೈಮ್ ಎಷ್ಟೊತ್ತಾಗುತ್ತೋ ಯಾರಿಗೆ ಗೊತ್ತು. ಹೋಗೋಣ, ಅವ್ರನ್ನೂ ಕರ್ಕೊಂಡು ಹೋಗೋಣ. ನಾವಿಬ್ಬರು ಏನಕ್ಕೆ ಡಿನ್ನರ್ಗೆ ಹೋಗೋದು? ಸೌಂದರ್ಯ ಮತ್ತು ಐಶ್ವರ್ಯನೂ ಕರ್ಕೊಂಡೇ ಹೋಗೋಣ. ನಾವು 4 ಜನ ಒಂದೇ ಅಲ್ವಾ? ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ಳಿ. ಒಬ್ಬರನ್ನ ಬಿಟ್ಟು ಹೋಗಿ ನಾವಿಬ್ಬರೇ ತಿನ್ನೋದು ಬೇಡ. ಅದು ಇವಾಗ ನಾನು ಹೊಸ ಊರು, ನನಗೂ ಏನೂ ಗೊತ್ತಿಲ್ಲ. ಸೊ ಇವಾಗ ಅವ್ರನ್ನೂ ಕರ್ಕೊಂಡು ಹೋಗೋಣ. ಅದು ಬಿಟ್ಟು ನಾವಿಬ್ಬರೇ ಹೋಗೋದು ಬೇಡ. ಮತ್ತೆ ಇನ್ನು ಮುಂದೆ ತುಂಬ ಟೈಮ್ ಇದೆ ನಾವಿಬ್ಬರೇ ಹೋಗೋಕ್ಕೆ. ಇವಾಗ ಹೆಂಗಿದ್ರು ಐಶ್ವರ್ಯನೂ ಬಂದಿದ್ದಾಳಲ್ಲ ಇಲ್ಲಿ. ಸೊ 4 ಜನ ಹೋಗೋಣ ರೀ, ಪ್ಲೀಸ್ ರೀ. ಆಯ್ತಲ್ಲ, ಅಮ್ಮವ್ರು ಆರ್ಡ್ರ್ ಆದರೆ ಮುಗೀತು. ಅಮ್ಮವ್ರ ಮಾತೇ ನಡೆಯೋದಿಲ್ಲ. ಆಯಿತು, ನೀನು ಹೇಳ್ದಂಗೆ ಕೇಳ್ತೀನಿ. ಓಕೆನಾ? ಒಳಗಡೆ ಹೋಗೋಣ ಬಾ. ನೀವು ಹೋಗಿ, ನಾನು ಬರ್ತೀನಿ. ಐ ಲವ್ ಯು. ಇವ್ರಿಗೆ ಎಷ್ಟು ಸಾರಿ ಹೇಳಿದ್ರು ಅಷ್ಟೇ, ಇವರು ಮಾತಂತೂ ಕೇಳೋದೇ ಇಲ್ಲ ಅನಿಸುತ್ತೆ. ಇರಲಿ ಬಿಡು, ಏನಾದರೂ ಆಗಲಿ. ಇವ್ರು ನನ್ನ ತುಂಬಾ ಪ್ರೀತಿಸ್ತಾರೆ ಅನಿಸುತ್ತೆ ಅಲ್ವಾ? ಅಂತೂ ಇಂತೂ ನಾನು ಲವಲ್ ಬಿದ್ದೆ. ಪ್ರೀತಿಗೆ ಕಣ್ಣಿಲ್ಲ,
ಅದು ನಿಜ ಅಂತ ಗೊತ್ತಾಯಿತು ನನಗೂ ಇವಾಗ. ಸೌಂದರ್ಯ ಲವ್ ಮಾಡಬೇಕಾದ್ರೆ ನಾನು ಎಷ್ಟೊಂದು ಬೈತಾ ಇದ್ದೆ, ಬಟ್ ನಾನೇ ಇವಾಗ ಲವ್ ಮಾಡ್ತಾ ಇದ್ದೀನಿ. ಪ್ರೀತಿಯಲ್ಲಿ ಏನೋ ಒಂಥರ ಸುಖ ಅಲ್ವಾ. ಐ ಲವ್ ಯು ಅನೂಪ್, ಐ ಲವ್ ಯು ಸೋ ಮಚ್. ಯಾವಾಗಲೂ ನೀನು ನನ್ನ ಜೊತೆ ಹೀಗೆ ಇರು ಚಿನ್ನ. ನನಗೆ ಅವ್ರ ಮುಂದೆ ಇದ್ದಾಗ ಈ ಥರ ಎಲ್ಲ ಮಾತಾಡೋಕ್ಕೆ ಭಯ ಆಗುತ್ತೆ, ಬಟ್ ನನಗೆ ಅವ್ರ ಮೇಲೆ ತುಂಬ ಅಂದರೆ ತುಂಬ ಪ್ರೀತಿ ಇದೆ. ಐ ಲವ್ ಯು ಸೋ ಮಚ್ ರೀ. ಇನ್ನು ಮುಂದೆ ನಮ್ಮ ಲವ್ ಸ್ಟೋರಿ ಒಳಗೆ ಏನೇನು ಆಗ್ತೈತಿ, ಏನೇನು ಟ್ವಿಸ್ಟ್ ಬರ್ತೈತಿ ನನಗೂ ಗೊತ್ತಿಲ್ಲ. ಸೊ ಎಲ್ಲರೂ ಫುಲ್ ವಿಡಿಯೋ ನೋಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪ್ಲೀಸ್ ನಮ್ಮ ವಿಡಿಯೋಸ್ನ ಫುಲ್ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪ್ಲೀಸ್ 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 ಮೈ ರಿಕ್ವೆಸ್ಟ್ ರೀ. ಎಲ್ಲರೂ ನಮ್ಮ ಪೇಜ್ನ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬು ಮಾಡಿ. ಥ್ಯಾಂಕ್ ಯು. ಪೂರ್ತಿ ವಿಡಿಯೋ ನೋಡಿ ಆಮೇಲೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್. ಪ್ಲೀಸ್ 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 ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಹೇಗಿದೆ ಅಂತಲೂ ಹೇಳಿ ಪ್ಲೀಸ್. ನನ್ನ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.